ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಸಣ್ಣ ಯುದ್ಧ ನಡೀಬೇಕು ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಮಾಡಿಸ್ತಾ. ಪಾಕಿಸ್ತಾನ ಏನು ಯೋಚನೆ ಮಾಡ್ತೋ ಗೊತ್ತಿಲ್ಲ, ಆದ್ರೆ ಅಲ್ಲಿನ ಸೇನಾ ಮುಖ್ಯಸ್ಥನ ಕೈವಾಡ ಇಲ್ಲದೆ ಈ ದಾಳಿ ಅಂತೂ ಆಗೋದಕ್ಕೆ ಸಾಧ್ಯನೂ ಇರಲಿಲ್ಲ. ದಾಳಿ ನಡೆದ ಸ್ಥಳದಲ್ಲಿ ಮೇಡ್ ಇನ್ ಚೈನಾ ಸ್ಯಾಟಲೈಟ್ ಫೋನ್ ಬಳಕೆ ಆಗಿದೆ. ಇದು ಪಾಕಿಸ್ತಾನಿ ಸೇನೆಯ ಕೈವಾಡವನ್ನು ತೋರಿಸ್ತಾ ಇದೆ. ಈ ಮಧ್ಯೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ವಿದೇಶಾಂಗ ಸಚಿವನ ಭೇಟಿಯನ್ನು ಮುಂದೂಡಿದೆ. ಅಂದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಬಾಂಗ್ಲಾ ಕೂಡ ಆತಂಕಕ್ಕೀಡಾಗಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಅಮೆರಿಕ, ರಷ್ಯಾ, ಇಸ್ರೇಲ್ ಮುಂತಾದ ದೇಶಗಳು ಭಾರತದ ಪರ ನಿಲ್ಲೋ ಮಾತಾಡ್ತಾ ಇವೆ. ಚೈನಾ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತರೆ ಜಪಾನ್ ಭಾರತಕ್ಕೊಂದಷ್ಟು ತಾಂತ್ರಿಕ ಸಹಾಯವನ್ನು ಮಾಡುತ್ತೆ. ಇನ್ನು ಸೇನಾ ಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿವೆ. ಅವರು ಅಂತಿಮ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಭಾರತ ಪಾಕಿಸ್ತಾನದ ಮೇಲಿನ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋ ನಿಟ್ಟಲ್ಲೇ ಝೆಲಂ ನದಿಯಲ್ಲಿ ಪ್ರವಾಹ ಉಂಟಾಗಿರೋದು ಅನ್ನೋ ಮಾತುಗಳು ಕೂಡ ಪಾಕಿಸ್ತಾನದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು 2-3 ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡದೇನೋ ಆಗತ್ತೆ ಅನ್ನೋದು ಖಚಿತವಾಗ್ತಿರೋ ಹೊತ್ತಲ್ಲೇ ಪಾಕಿಸ್ತಾನದ ಸೇನೆಯಲ್ಲಿ ತಲ್ಲಣ ಶುರುವಾಗಿದೆ. ಪಾಕ್ ಸೇನಾ ಮುಖ್ಯಸ್ಥನ ಅವಿವೇಕದಿಂದ ಬೇಸತ್ತಿರೋ ಸಾಕಷ್ಟು ಸೇನಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಇನ್ನಷ್ಟು ಜನ ಯುದ್ಧ ಕಾಲದಲ್ಲಿ ರಜೆ ಹಾಕಿ ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಕೆಲವರು ಅಮೆರಿಕಾಗೆ, ಕೆನಡಾಗೆ, ಬ್ರಿಟನ್ಗೆ, ದುಬೈಗೆ ಪಲಾಯನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪಾಕ್ನಿಂದ ಒಂದಷ್ಟು ಪ್ರೈವೇಟ್ ಜೆಟ್ಟುಗಳು ಪಶ್ಚಿಮದ ಕಡೆಗೆ ಹಾರಿವೆ. ಅದರಲ್ಲಿ ಪಾಕಿಸ್ತಾನದ ಶ್ರೀಮಂತರು ಮತ್ತು ಒಂದಷ್ಟು ಸೇನಾಧಿಕಾರಿಗಳ ಹೆಂಡತಿ ಮಕ್ಕಳು ಪಾಕಿಸ್ತಾನದಿಂದ ಸೇಫ್ ಹೆವನ್ಗಳ ಕಡೆಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹಾಗಾದ್ರಲ್ಲಿ ಯುದ್ಧ ಅನ್ನೋದು ತುಂಬಾ ಬೇಕಾಗಿರೋದು ಯಾರಿಗೆ? ಅದಕ್ಕೆ ನಡೀತಿರೋ ತಯಾರಿಗಳೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನದ ಬಗ್ಗೆ ನಿಮಗೆ ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋಬೇಕಿದೆ. ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಈಗಾಗಲೇ ನೀವು ನಿಮ್ಮ ಚಾನಲ್ ಅನ್ನ ಮಾಡಿದ್ದು ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗೆ ಆ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡೋದಕ್ಕೆ ಮೇ 9ನೇ ತಾರೀಕಿನಿಂದ 3 ದಿನಗಳ ಆಫ್ಲೈನ್ ಕ್ಲಾಸ್ಗಳನ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ, ವಿಡಿಯೋ ಎಡಿಟಿಂಗ್, ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹೀಗೆ ಸಾಕಷ್ಟು ವಿಷಯಗಳನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲಿಮಿಟೆಡ್ ಸೀಟ್ಗಳಿವೆ. ನಿಮಗೆ ಆಸಕ್ತಿ ಇದ್ದರೆ 9932379459 9972379459 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ರಷ್ಯಾ, ಯುಕ್ರೇನ್, ಇಸ್ರೇಲ್, ಇರಾನ್, ಆರ್ಮೇನಿಯಾ, ಅಜರ್ಬೈಜಾನ್ ನಂತರ ಈಗ ಭಾರತ ಪಾಕಿಸ್ತಾನದ ಗಡಿ ಉದ್ವಿಗ್ನಗೊಂಡಿದೆ. ದಕ್ಷಿಣ ಏಷ್ಯಾ ಯುದ್ಧಗ್ರಸ್ತವಾಗ್ತಾ ಇದೆ. ಜಗತ್ತಿನ ಅತಿ ಭಯಾನಕ ಗಡಿಗಳ ಪೈಕಿ ಒಂದು ಅನ್ನಿಸಿಕೊಳ್ಳುವ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸೇನಾ ಜಮಾವಣೆ ಆಗ್ತಾ ಇದೆ. ಭಾರತದ ಯುದ್ಧ ನೌಕೆಗಳು ಸಮರಾಭ್ಯಾಸವನ್ನ ಮಾಡ್ತಾ ಇವೆ. INS ವಿಕ್ರಾಂತ್ ಸಮುದ್ರದಲ್ಲಿದೆ. ಅದರಲ್ಲಿ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಹಾಗೂ MiG-29 ಯುದ್ಧ ವಿಮಾನಗಳು ಇವೆ. ಈಗಾಗಲೇ ಅರಬ್ಬಿ ಸಮುದ್ರದಲ್ಲಿ ಮಿಸೈಲ್ ಪರೀಕ್ಷೆಯನ್ನು ನಡೆಸಿರುವ ಭಾರತೀಯ ನೌಕಾಪಡೆ ಪಾಕ್ ವಿರುದ್ಧ ಎಂಥದ್ದೇ ದಾಳಿಯನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಕಡೆ ಭಾರತೀಯ ವಾಯುಪಡೆ ಕೂಡ ಗಡಿ ಭಾಗದಲ್ಲೊಂದು ಯುದ್ಧಾಭ್ಯಾಸವನ್ನು ಮಾಡಿದೆ. ಇನ್ನು ಗಡಿಯ ಉದ್ದಕ್ಕೂ ಭಾರತೀಯ ಇನ್ಫೆಂಟ್ರಿ ಪಡೆಗಳು ನಿಂತಿವೆ. ಯುದ್ಧ ಟ್ಯಾಂಕ್ಗಳು, ಮಿಸೈಲುಗಳು ಪ್ರತಿಯೊಂದನ್ನು ಅಲ್ಲಿ ಸಜ್ಜುಗೊಳಿಸಲಾಗಿದೆ. 3 ಸೇನಾ ಪಡೆಗಳ ಮುಖ್ಯಸ್ಥರು ತಾವು ಯಾವುದೇ ಕ್ಷಣದಲ್ಲಿ ಮುಂದಿನ ಕಾರ್ಯಾಚರಣೆಗಳಿಗೆ ಸಿದ್ಧ ಅನ್ನೋ ಸಂದೇಶವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ರವಾನೆ ಮಾಡಿದ್ದಾರೆ. ಹಾಗೆ ರಕ್ಷಣಾ ಪಡೆಗಳ ಎಲ್ಲ ಸಿದ್ಧತೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೀಫ್ ಮಾಡಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಇಲ್ಲಿ ಒಂದು ಸಂಘರ್ಷ ಚಿಕ್ಕದಾಗಿ ನಡೆದು ಮುಕ್ತಾಯವಾದರೆ ಪಾಕಿಸ್ತಾನದ ಒಂದಷ್ಟು ಜನಕ್ಕೆ ಲಾಭ ಆಗ್ತಾ ಇತ್ತು. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಜನ ಮಾತಾಡೋದು ಕಡಿಮೆ ಆಗ್ತಾ ಇತ್ತು. ಇಮ್ರಾನ್ ಖಾನ್ ಪರ ಅಲ್ಲಿ ಹೆಚ್ಚಾಗ್ತಾ ಇರೋ ಜನ ಬೆಂಬಲವನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯವಾಗ್ತಾ ಇತ್ತು. ಈಗ ಇರೋ ಸರ್ಕಾರಕ್ಕೆ, ಸೇನಾ ಮುಖ್ಯಸ್ಥನಿಗೆ ಇನ್ನು ಕೆಲ ತಿಂಗಳು ಅಧಿಕಾರದಲ್ಲಿರೋದಕ್ಕೆ ಒಂದು ಅವಕಾಶವನ್ನು ಕೂಡ ಒದಗಿಸ್ತಾ ಇತ್ತು. ಹಾಗಲ್ಲದೆ ಯುದ್ಧ ದೀರ್ಘಕಾಲಕ್ಕೆ ಹೋದ್ರೆ, ವಿಶ್ವ ಸಮುದಾಯ ಜಗಳ ಬಿಡಿಸೋದಕ್ಕೆ ಬಾರದೇ ಇದ್ರೆ, ಪಾಕಿಸ್ತಾನದ ಸಹಾಯಕ್ಕೆ ನಿಲ್ಲದೆ ಇದ್ರೆ ಪಾಕಿಸ್ತಾನ ಸಮಸ್ಯೆಗೆ ತುತ್ತಾಗುತ್ತೆ. ಈಗಾಗಲೇ ಅಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗ್ತಾ ಇದೆ. ಬಲೂಚಿಸ್ತಾನದ ಗೋದಾಮುಗಳಲ್ಲಿನ ಆಹಾರ ಸಂಗ್ರಹವನ್ನ ಭಾರತದ ಗಡಿಗೆ ಪಾಕಿಸ್ತಾನಿ ಸೇನೆಗಾಗಿ ರವಾನೆ ಮಾಡಿದ್ದಾರೆ ಮತ್ತು ಪಾಕಿಸ್ತಾನದ ಸಪ್ಲೈ ಚೈನ್ಗಳ ಮೇಲೆ ಒಂದು ನಿರ್ಬಂಧ ಬಿದ್ದಿದೆ. ಇನ್ನು ಈಗಾಗಲೇ ಅಲ್ಲಿನ ಸೇನಾಧಿಕಾರಿಗಳ ವಿರುದ್ಧ, ಸೇನೆಯ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಕ್ರೋಶ ಕೂಡ ಇದೆ. ಅದನ್ನು ನಿಭಾಯಿಸೋದಕ್ಕೆ ಅವರಿಗೆ ಮುಂದೆ ಕಷ್ಟ ಆಗಬಹುದು. ಅದರ ಜೊತೆಗೆ ಅಲ್ಲಿ ಸರ್ಕಾರ ಬದಲಾಗೋ ಸ್ಥಿತಿ ಬಂದ್ರೆ ಮೊದಲು ಸಮಸ್ಯೆಗೆ ಸಿಲುಕಿಕೊಳ್ಳೋದೇ ಸೇನಾಧಿಕಾರಿಗಳು. ಹೀಗಾಗಿ ಅವರು ತಮ್ಮ ಕುಟುಂಬಗಳನ್ನ, ಒಂದಷ್ಟು ಸಂಪತ್ತನ್ನ ಸುರಕ್ಷಿತ ಜಾಗಗಳಿಗೆ ಸಾಗಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಖಾಸಗಿ ಫ್ಲೈಟ್ಗಳು ಬ್ರಿಟನ್ ಕಡೆಗೆ, ಕೆನಡಾ ಕಡೆಗೆ ಹಾರ್ತಾ ಇವೆ. ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ತನ್ನ 2 ಮಕ್ಕಳನ್ನ ಬ್ರಿಟನ್ ಮೂಲಕ ಕೆನಡಾಗೆ ಕಳುಹಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದು ಪಾಕ್ ಅಲ್ಲಿ ಶುರುವಾಗಿರುವ ಭಯದ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸ್ತಾ ಇದೆ.
ಇನ್ನು ಪಾಕಿಸ್ತಾನದಲ್ಲಿ ಸೇನೆಯ ಬಗ್ಗೆ ಅಲ್ಲಿನ ಜನಕ್ಕೆ ಕೂಡ ವಿಶ್ವಾಸ ಇಲ್ಲ. ಹೀಗಾಗಿ ನಾವು ಗಡಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಸೇನೆ ಒಂದಷ್ಟು ರೀಲ್ಸನ್ನು ಮಾಡಿ ಟ್ವಿಟ್ಟರ್ ಮೂಲಕ ಬಿಡುಗಡೆ ಮಾಡ್ತಾ ಇದೆ. ಆ ವಿಡಿಯೋಗಳಿಗೆ ಬರ್ತಾ ಇರೋ ಕಾಮೆಂಟ್ಗಳನ್ನು ನೀವು ಓದಬೇಕು. ಯಾವುದೇ ದೇಶದಲ್ಲಿ ರಾಜಕಾರಣಿಗಳನ್ನು, ಸಿವಿಲ್ ಸರ್ವೆಂಟ್ಗಳನ್ನು ಜನ ನಾನಾ ಕಾರಣಗಳಿಂದ ಬೈಕೋಬಹುದು, ಆದರೆ ಸೈನಿಕರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಗೌರವ ಅನ್ನೋದಿದ್ದೇ ಇರುತ್ತೆ. ಬಟ್ ಪಾಕಿಸ್ತಾನದಲ್ಲಿ ಅಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಅಲ್ಲಿನ ಸೇನೆಯನ್ನು ಕೂಡ ಜನ ಜೋಕ್ ಮಾಡ್ತಾ ಇದ್ದಾರೆ. ಯುದ್ಧದ ಹೆಸರಲ್ಲಿ ಇನ್ನೂ ನಮ್ಮನ್ನ ಎಷ್ಟು ದೋಚ್ತೀರಿ, ನಮ್ಮ ಪ್ರಾಣ ತೆಗಿತೀರಿ ಅನ್ನೋ ಥರದ ಕಾಮೆಂಟ್ಗಳೇ ಅಲ್ಲಿ ತುಂಬಿ ತುಳುಕ್ತಾ ಇವೆ. ಗೆಳೆಯರೆ, ಕಾಶ್ಮೀರ ಮತ್ತು ಭಾರತ ಈ ಎರಡೂ ಪಾಕಿಗಳನ್ನು ಯಾವಾಗ ಬೇಕಾದರೂ ಕೆಣಕೋದಕ್ಕೆ, ಕೆರಳಿಸೋದಕ್ಕೆ ಅಲ್ಲಿನ ನಾಯಕರು, ಸೇನೆ ಬಳಸುವ ಎರಡು ಆಯುಧಗಳು. ಕಾಶ್ಮೀರವನ್ನು ಇನ್ನು ಯಾವತ್ತಿಗೂ ಅವರಿಗೆ ಭಾರತದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತವನ್ನು ಯುದ್ಧದಲ್ಲಿ ಮಣಿಸೋದು ಅವ್ರ ಹಣೆಯಲ್ಲೇ ಬರೆದಿಲ್ಲ. 5 ಯುದ್ಧಗಳನ್ನು ಮಾಡಿ ಕೂಡ ಪಾಕಿಸ್ತಾನ ಸಾಧಿಸಿದ್ದೇನಿಲ್ಲ. ಅದು ಅಲ್ಲಿನ ಸೇನೆಗೂ ಗೊತ್ತಿದೆ. ಆದರೂ ಅವರು ಭಾರತದ ವಿರುದ್ಧ ಅಲ್ಲಿ ದ್ವೇಷ ಬಿತ್ತೋದನ್ನು ನಿಲ್ಲಿಸಿಲ್ಲ. ಅದು ನಿಂತ ದಿನ ಅಲ್ಲಿನ ಸೇನೆಗೆ, ಸೇನಾಧಿಕಾರಿಗಳಿಗೆ ಬರುವ ಆದಾಯ ನಿಂತು ಹೋಗುತ್ತೆ. ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅಂತ ಯಾವುದು ಯಾವತ್ತೂ ಇರಲಿಲ್ಲ. ಚುನಾಯಿತ ಪ್ರಭುತ್ವ ಅಲ್ಲಿದ್ದರೂ ಅದನ್ನು ನಿಯಂತ್ರಿಸೋದು ಸೇನೆ. ಹೀಗಾಗಿ ಸೇನೆಯೇ ಅಲ್ಲಿ ಅಂತಿಮ. ಆ ಸೇನೆಗೆ ಹಣ ಬೇಕು ಅಂದಾಗಲೆಲ್ಲ ಅವರು ಭಾರತ ಅನ್ನೋ ಗುಮ್ಮ ತೋರಿಸ್ತಾರೆ. ಪಾಕಿಸ್ತಾನದಲ್ಲಿ ಜನ ಹಸ್ಕೊಂಡಿರಲಿ, ಅನಾರೋಗ್ಯದಿಂದ ಇರಲಿ, ದೇಶದ ಬಳಿ ಹಣ ಇರಲಿ ಇಲ್ಲದೇ ಇರಲಿ, ಅವರ ಡಿಫೆನ್ಸ್ ಬಜೆಟ್ಗೆ ಮಾತ್ರ ಯಾವತ್ತೂ ಯಾವ ಕೊರತೆಯೂ ಆಗೋದಿಲ್ಲ. ಭಾರತ ತನ್ನ ಬಜೆಟಲ್ಲಿ ಡಿಫೆನ್ಸ್ಗೆ ಮಂಜೂರು ಮಾಡೋದು 8%, ಪಾಕಿಸ್ತಾನ 13%. ಅವರ ಬಜೆಟ್ ಭಾರತಕ್ಕಿಂತ ಚಿಕ್ಕದಿರಬಹುದು, ಆದರೆ ಅದರಲ್ಲೇ ಅವರು ಸೇನೆಗಾಗಿ ಖರ್ಚು ಮಾಡೋ ಶೇಕಡವಾರು ಹಣ ಇದೆಯಲ್ಲ, ಅದು ತುಂಬಾ ದೊಡ್ಡ ಮೊತ್ತ. ಈ ಬಗ್ಗೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಅಸಮಾಧಾನಗಳು ಇವೆ. ಅಲ್ಲಿ ಇವತ್ತಿನ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ತನ್ನ ದೇಶದ ಸೇನೆಯ ಬಗ್ಗೆ ಈ ಹಿಂದೆ ಪಾಕ್ ಪಾರ್ಲಿಮೆಂಟಲ್ಲಿ ಆಡಿದ್ದ ನುಡಿಮುತ್ತುಗಳೇನಿದ್ವು ಅನ್ನೋದನ್ನ ಒಂದ್ಸರಿ ನೀವು ಕೇಳಿಸ್ಕೊಂಡು ಬಿಡಿ. Look at tens of thousands of billions of rupees and dollars जो है इस मुल्क के नुमाइंदों का अगर बैठा दें और इन 5 जंगों की इंक्वायरी करवाएं. ಪಾಕಿಸ್ತಾನದ ಮೂಳೆಗಳಲ್ಲಿನ ಬೋನ್ ಮ್ಯಾರೋ ಇರುತ್ತಲ್ಲ, ಮಜ್ಜೆ, ಅದನ್ನ ಕೂಡ ಬಿಡದೆ ಎಳೆದು ಹಾಕ್ತಾ ಇದೆ ಸೇನೆ ಅಂತ ಆತ ಹೇಳ್ತಾನೆ. ಈ ಮಾತುಗಳು ನಿಜ ಕೂಡ. ಯಾವಾಗ ಅವರಿಗೆ ಹಣ ಬೇಕಾಗುತ್ತೆ, ಯಾವಾಗ ಜನಕ್ಕೆ ಅವರ ಮೇಲೆ ವಿಶ್ವಾಸ ಕಡಿಮೆ ಆಗುತ್ತೆ, ಆಗೆಲ್ಲ ಪಾಕಿಸ್ತಾನದ ಸೇನೆ ಭಾರತವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಈಗ ಕೂಡ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಸಾವಿರ ಸಮಸ್ಯೆಗಳಿವೆ. ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ನ ಜನಪ್ರಿಯತೆ ಕುಸಿದು ಹೋಗಿದೆ. ಆತ ಕುರಾನನ್ನ ಬಾಯ್ಪಾಠ ಮಾಡಿದಾನೆ ಅನ್ನೋ ಕಾರಣಕ್ಕೆ ಒಬ್ಬ ಅಪ್ಪಟ ಮುಲ್ಲಾ ಸೇನೆಗೆ ಬಂದ ಅಂತ ಪಾಕಿಗಳು ಸಂತೋಷ ಪಟ್ಟಿದ್ರು. ಆತನ ಕಾರಣಕ್ಕೆ ದುಬೈ ದೊರೆಗಳು ಪಾಕಿಸ್ತಾನಕ್ಕೆ ಕೈ ಎತ್ತಿ ಕೊಡ್ತಾರೆ. ಪಾಕಿಸ್ತಾನ ಭಿಕ್ಷೆಯಿಂದಲೇ ಶ್ರೀಮಂತವಾಗುತ್ತೆ ಅಂತ ಜನ ಕನಸು ಕಾಣ್ತಾ ಇದ್ರು. ಆದರೆ ಅದ್ಯಾವುದು ಅಲ್ಲಿ ಈಡೇರಲಿಲ್ಲ. ಹೀಗಾಗಿ ಮುಲ್ಲಾ ಜನರಲ್ ಬಗ್ಗೆ ಅಲ್ಲಿ ವಿಪರೀತ ಪ್ರಮಾಣದ ಅಸಮಾಧಾನ ಇದೆ. ಅದನ್ನು ಓವರ್ಕಮ್ ಮಾಡಬೇಕು ಅಂದರೆ ಆ ಜನರ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು. ಹೀಗಾಗಿ ಮುಲ್ಲಾ ಜನರಲ್ ಭಾರತದ ಪೆಹಲ್ಗಾಂವ್ ಮೇಲೆ ದಾಳಿ ಮಾಡಿಸಿದಾನೆ ಅಂತ ಒಂದಷ್ಟು ಬೇಹುಗಾರಿಕಾ ಸಂಸ್ಥೆಗಳು ಕೂಡ ಹೇಳೋದಕ್ಕೆ ಶುರು ಮಾಡಿವೆ. ಅದಕ್ಕೆ ಸರಿಯಾಗಿ ಈ ದಾಳಿ ಯಾರೋ ಸ್ಥಳೀಯ ಉಗ್ರರು ಮಾಡಿದ ಕೃತ್ಯದ ಥರ ಕಾಣ್ತಾ ಇಲ್ಲ, ಅಥವಾ ಪಾಕಿಸ್ತಾನಿ ಮೂಲದ ಉಗ್ರರು ಬಂದು ಅಲ್ಲಿ ಮಾಡಿ ಹೋದ ಕೃತ್ಯನೂ ಇದಲ್ಲ. ಈ ದಾಳಿ ಹಿಂದೊಂದು ದೊಡ್ಡ ಪ್ಲಾನಿಂಗ್ ಇದೆ. ತಿಂಗಳುಗಳ ಕಾಲ ಇಂಟೆಲಿಜೆನ್ಸ್ ಸಂಗ್ರಹ ಕಾರ್ಯ ನಡೆದಿದೆ. ಯಾರು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಲ್ಲವನ್ನು ಮೊದಲೇ ನಿರ್ಧಾರ ಮಾಡಿದ್ದಾರೆ. ಮತ್ತು ಅಲ್ಲಿಗೆ ಕಳುಹಿಸಲ್ಪಟ್ಟ ಉಗ್ರರು ಕೂಡ ತರಬೇತಿ ಪಡೆದವರಾಗಿದ್ದಾರೆ. ಅಲ್ಲೊಂದು ಸ್ಯಾಟಲೈಟ್ ಫೋನ್ ಅನ್ನು ಬಳಕೆ ಮಾಡಿದ್ದಾರೆ. ಆ ಸ್ಯಾಟಲೈಟ್ ಫೋನ್ಗೆ ಪಾಕಿಸ್ತಾನದಿಂದ ನಿರಂತರವಾಗಿ ಇವರು ಏನು ಮಾಡಬೇಕು ಅನ್ನೋ ಬಗ್ಗೆ ಸಂದೇಶಗಳು ಬಂದಿವೆ. ಇದೆಲ್ಲವನ್ನು ಗಮನಿಸಿದರೆ ಇದರ ಹಿಂದೆ ಪಾಕಿ ಸೇನೆಯ ಹಸ್ತ ಇದೆ ಅನ್ನೋ ಅನುಮಾನ ಸ್ವಲ್ಪ ಬುದ್ಧಿ ಇರೋ ಯಾರಿಗೆ ಬೇಕಾದರೂ ಬರುತ್ತೆ. ಇನ್ನು ಈ ದಾಳಿಯ 5 ದಿನಗಳ ಮೊದಲು ಮುಲ್ಲಾ ಜನರಲ್ ಹಿಂದೂಗಳ ವಿರುದ್ಧ, ಭಾರತದ ವಿರುದ್ಧ ಮಾತಾಡಿದ್ದಾನೆ. ಕಾಶ್ಮೀರವನ್ನು ಪಾಕಿಸ್ತಾನದ ಕಂಠನಾಳ ಅಂತೆಲ್ಲ ಕರೆದಿದ್ದಾನೆ. ಸಾಮಾನ್ಯವಾಗಿ ಅನಿವಾಸಿ ಪಾಕಿಸ್ತಾನಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಹೂಡಿಕೆಗಳ ಬಗ್ಗೆ ಮಾತಾಡಬೇಕು. ಪಾಕಿಸ್ತಾನದ ಆರ್ಥಿಕ ಸಮಸ್ಯೆಗಳ ಬಗ್ಗೆ ವಿವರಿಸಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಅವರನ್ನು ಕೇಳಬೇಕು. ಆದರೆ ಅಲ್ಲಿ ಮುಲ್ಲಾ ಜನರಲ್ ಕಾಶ್ಮೀರಕ್ಕಾಗಿ ನಾನು ಇನ್ನೂ 10 ಯುದ್ಧಗಳನ್ನು ಬೇಕಾದರೂ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಹೋಗ್ತಾನೆ. ಇದು ಮುಂದೆ ನಡೆಯಲಿದ್ದ ಕಾಶ್ಮೀರ ಕಾಂಡದ ಬಗ್ಗೆ ಅವತ್ತಾತ ಕೊಟ್ಟ ಸುಳಿವಾಗಿತ್ತು ಮತ್ತು ಡ್ಯಾಮೇಜ್ ಆಗಿರೋ ಸೇನೆ ಹಾಗೂ ತನ್ನ ಇಮೇಜ್ ಅನ್ನ ಮತ್ತೆ ಪುನಃಸ್ಥಾಪಿಸಿಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನ ಆಗಿತ್ತು ಅಂತ ಕೂಡ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೆಳೆಯರೆ, ಈ ಆಸಿಮ್ ಮುನೀರ್ ಅನ್ನೋ ಮನುಷ್ಯ ಇದನ್ನು ನೋಡಿ. ಈತ ಮುಲ್ಲಾ ಒಬ್ಬನ ಮಗ. ಮೂಲತಃ ಇದು ನಮ್ಮ ಪಂಜಾಬ್ನ ಜಲಂಧರ್ನಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ ಕುಟುಂಬ. ದೇಶ ವಿಭಜನೆ ಆದಾಗ ಈ ಕುಟುಂಬ ರಾವಲ್ಪಿಂಡಿಗೆ ಹೋಗಿ ನೆಲೆಸುತ್ತೆ. ಅಲ್ಲಿನ ದೇರಿ ಹಸ್ಮಾಬಾದ್ ಅನ್ನೋ ಮಸೀದಿಯಲ್ಲಿ
ಮುನೀರ್ನ ತಂದೆ ಸಯ್ಯದ್ ಸರ್ವರ್ ಮುನೀರ್ ಇಮಾಮ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಮಗ ಆಸಿಮ್ಗೆ ಕೂಡ ಮುಂದೆ ಇವನು ಏನು ಆಗದೆ ಇದ್ರು ಅಟ್ಲೀಸ್ಟ್ ಮುಲ್ಲಾನಾದರೂ ಆಗಬಹುದು ಅನ್ನೋ ಕಾರಣಕ್ಕೆ ಮದರಸಾದಲ್ಲೇ ಶಿಕ್ಷಣವನ್ನು ಕೊಡಿಸ್ತಾನೆ. ಕುರಾನ್ನ ಕಂಠಪಾಠ ಮಾಡಿಸ್ತಾ ಹೋಗ್ತಾನೆ. ಮದರಸಾ ಈ ಆಸಿಮ್ ಮುನೀರ್ನನ್ನ ಕಟ್ಟ ಇಸ್ಲಾಮಿಕ್ ಆಗೋ ಹಾಗೆ ಮಾಡ್ತಾ ಹೋಗುತ್ತೆ. ಮುಂದೆ ಪಾಕಿಸ್ತಾನದ ಮಿಲಿಟರಿ ಅಕಾಡೆಮಿಯಲ್ಲಿ ಓದಿದ ಮುನೀರ್ 1986ರಲ್ಲಿ ಮಂಗ್ಲಾದಲ್ಲಿ ಆಫೀಸರ್ ಟ್ರೈನಿಂಗ್ ಸ್ಕೂಲ್ನಿಂದ ತನ್ನ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾನೆ. ಆನಂತರ ಸೇನೆಯಲ್ಲಿ ಸಾಕಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಹೋಗ್ತಾನೆ. 2017ರ ಹೊತ್ತಿಗೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥ ಕೂಡ ಆಗ್ತಾನೆ. ಆ ಬಳಿಕ ISIನ ಮುಖ್ಯಸ್ಥನಾದ ಮುನೀರ್ ಅಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾರತದಲ್ಲಿ ಪುಲ್ವಾಮಾ ದಾಳಿ ಆಯಿತು ನೋಡಿ, ಆಗ ISI ಮುಖ್ಯಸ್ಥನಾಗಿದ್ದವನು ಇದೇ ಮುನೀರ. ಹಾಗೆ ಅವತ್ತೂ ಕೂಡ ಲಷ್ಕರ್ ಎ ತೈಬಾ ಆ ದಾಳಿಯನ್ನು ಮಾಡಿತ್ತು. ಅದರ ಬೆನ್ನೆಲುಬಾಗಿ ಮುನೀರನ ನೇತೃತ್ವದ ISI ಇತ್ತು. ಇವನು ISI ಮುಖ್ಯಸ್ಥನಾಗಿದ್ದಾಗಲೇ ಅವತ್ತಿನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ನ ಪತ್ನಿ ಬುಷ್ರಾ ಬೇವಿಯ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರೋದಕ್ಕೆ ಶುರುವಾದವು. ಅದನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲನಾದ ಮತ್ತು ಆ ಆರೋಪಗಳ ಹಿಂದೆ ಇವನ ಕೈವಾಡನೂ ಇತ್ತು ಅನ್ನೋ ಕಾರಣಕ್ಕೆ ಈ ಮುನೀರ್ನನ್ನ ISI ಮುಖ್ಯಸ್ಥನ ಹುದ್ದೆಯಿಂದ ತೆಗೆದು ಅಲ್ಲಿಗೆ ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ ಅನ್ನೋನನ್ನ ತಂದು ಕೂಡಿಸ್ತಾರೆ ಇಮ್ರಾನ್ ಖಾನ್. ಈ ಹಮೀದ್ ಇಮ್ರಾನ್ನ ನಿಷ್ಠ, ಜೊತೆಗೆ ಸೇನಾ ಮುಖ್ಯಸ್ಥ ಬಾಜ್ವಾಗೆ ಈ ನೇಮಕಾತಿ ಇಷ್ಟ ಇರಲಿಲ್ಲ. ಆದರೆ ಈ ಬದಲಾವಣೆ ಕೆಲ ತಿಂಗಳುಗಳ ಕಾಲ ಮುನೀರ್ನನ್ನ ತೆರೆಮರೆಗೆ ಸರಿಯೋ ಹಾಗೆ ಮಾಡ್ತು. ಇದಾದ ಕೆಲ ದಿನಗಳಲ್ಲಿ ಅಲ್ಲಿ ಸರ್ಕಾರ ಬದಲಾಯಿತು. ಸೇನಾ ಮುಖ್ಯಸ್ಥ ಬಾಜ್ವಾ ಇಮ್ರಾನ್ ಸರ್ಕಾರವನ್ನು ಕೆಡವಿ ಅಮೆರಿಕದ ಆದೇಶದ ಮೇರೆಗೆ ಶಹಬಾಜ್ ಶರೀಫ್ಗೆ ಅಲ್ಲಿನ ನಾನಾ ಪಕ್ಷಗಳ ಜೊತೆ ನಿಖಾ ಮಾಡಿಸಿ ಆತನನ್ನ ಪಾಕಿಸ್ತಾನದ ಪ್ರಧಾನಿಯನ್ನಾಗಿ ಮಾಡ್ದ. ಇಮ್ರಾನ್ ಜೈಲು ಪಾಲಾಗಬೇಕಾಯಿತು. ಮುಂದೆ ಬಾಜ್ವಾ ಸೇವಾವಧಿ ಮುಗಿದು ಅಧಿಕಾರ ಹಸ್ತಾಂತರ ಮಾಡಬೇಕಾಗಿ ಬಂದಾಗ ಬಾಜ್ವಾ ಆಯ್ಕೆ ಮಾಡಿಕೊಂಡಿದ್ದು ಈ ಮುಲ್ಲಾ ಜನರಲ್ನನ್ನ. ಈತ ತುಂಬ ಎಜುಕೇಟೆಡ್ ಅಲ್ಲ, ಕೆಳ ಹಂತದಿಂದ ಸೇನಾ ಮುಖ್ಯಸ್ಥನಾಗುವವರೆಗೆ ಬಂದಿದ್ದಾನೆ. ಕುರಾನನ್ನ ಕಂಠಪಾಠ ಮಾಡಿದ್ದಾನೆ ಅನ್ನೋ ಕಾರಣಕ್ಕೇನೆ ಈತನನ್ನ ಪಾಕಿಸ್ತಾನದ ಸೇನೆಯಲ್ಲಿ ಮುಲ್ಲಾ ಜರ್ನಲ್ ಅಂತ ಕರೆಯಲಾಗುತ್ತೆ. ಇನ್ನು ಮುನೀರ್ ಏನೇ ಹೇಳಿದ್ರು ಕುರಾನಿನ ಒಂದು ವಾಕ್ಯ ಹೇಳಿನೇ ಆತ ತನ್ನ ಮಾತನ್ನು ಆರಂಭ ಮಾಡ್ತಾನೆ ಅಥವಾ ಮುಗಿಸ್ತಾನೆ. ಹೀಗಾಗಿ ಅಲ್ಲಿನ ಕಟ್ಟರ್ ವರ್ಗಗಳಿಗೆ ಈತ ಮೊದಲು ತುಂಬ ಇಷ್ಟವಾಗ್ತಿದ್ದ. ಆದರೆ ಕಾಲಕ್ರಮೇಣ ಪಾಕಿಸ್ತಾನದ ಸೇನೆಯ ಭ್ರಷ್ಟಾಚಾರ, ಹಾಗೆ ಈತನ ಕುರಾನ್ ಪಾಠಗಳು ಪಾಕಿಸ್ತಾನಕ್ಕೆ ಯಾವ ಲಾಭವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋದು, ಸೌದಿ ದೊರೆಗಳು ಕೂಡ ಈತನನ್ನು ಹೆಚ್ಚು ಹತ್ತಿರಕ್ಕೆ ಬಿಟ್ಟುಕೊಳ್ಳದೇ ಇದ್ದದ್ದು, ಅಲ್ಲಿನ ಬೆಲೆ ಏರಿಕೆ, ಭಯೋತ್ಪಾದನೆ, ಸೇನೆಯ ದೌರ್ಜನ್ಯ, ಇದೆಲ್ಲ ಕೂಡ ಜನರಿಗೆ ಸೇನೆಯ ಮೇಲಿನ ವಿಶ್ವಾಸ ಕಡಿಮೆ ಆಗೋದಕ್ಕೆ ಕಾರಣವಾಗ್ತಾ ಹೋಯಿತು. ಜೊತೆಗೆ ಇಮ್ರಾನ್ ಖಾನ್ ಬಗ್ಗೆ ಈತನಿಗಿರುವ ಅಪಾರ ದ್ವೇಷ, ಈತ ತನ್ನ ಎಲ್ಲ ಸಮಯವನ್ನ ಇಮ್ರಾನ್ ಖಾನ್ಗೆ ತೊಂದರೆ ಕೊಡೋದಕ್ಕೆ ಬಳಸೋದು, ಇದೂ ಕೂಡ ಪಾಕಿಸ್ತಾನದ ಸೇನೆಯ ಮಾನ ಮರ್ಯಾದೆಯನ್ನು ಹರಾಜು ಹಾಕೋದಕ್ಕೆ ಶುರು ಮಾಡ್ತು. ಈಗಲೂ ಅಲ್ಲಿ ಆಡಳಿತಾರೂಢರಿಗಿಂತ ಹೆಚ್ಚಾಗಿ ಜೈಲಲ್ಲಿರೋ ಇಮ್ರಾನ್ಗೆ ಬೆಂಬಲಿಗರಿದ್ದಾರೆ. ಹಾಗೆ ಈ ಜರ್ನಲ್ ಮುನೀರ್ ಬಗ್ಗೆ ಕೂಡ ಜನಕ್ಕೆ ವಿಪರೀತ ಅಸಹನೆ ಇದೆ. ಬಲೂಚಲ್ಲಿ ಬಂಡಾಯ ಇದೆ, ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಅಲ್ಲಿನ ಸರ್ಕಾರ ಹೆಣಗುತ್ತಾ ಇದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಇದೆ, ಅವರು ಪಾಕಿಸ್ತಾನವನ್ನು ಹರ್ಕಂಡು ತಿಂತಾ ಇದ್ದಾರೆ. ಬಲೂಚಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಘಟನೆಯ ನಂತರ ಸೇನಾ ಮುಖ್ಯಸ್ಥನ ಬಗ್ಗೆ ಕೂಡ ಅಲ್ಲಿನ ಸೇನೆಯೊಳಗೆ ಅಸಮಾಧಾನ ಭುಗಿಲೆದ್ದಿದೆ. ಸೇನೆಯ ಗೌರವ ಹಾಳಾಗೋದಕ್ಕೆ ನೀನೇ ಕಾರಣ, ರಾಜೀನಾಮೆ ಕೊಟ್ಟು ತೊಲಗು ಅಂತ ಸಾಕಷ್ಟು ಸೇನಾಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು ಮುಲ್ಲಾ ಜರ್ನಲ್ಗೆ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದ ಖಜಾನೆಗೆ ಕೂಡ ದೊಡ್ಡ ತೂತು ಬಿದ್ದಿದೆ. ಅಲ್ಲಿ IMF, ವರ್ಲ್ಡ್ ಬ್ಯಾಂಕ್, ಚೈನಾ ಹಾಗೂ ಬೇರೆ ಬೇರೆ ದೇಶಗಳ ಸಾಲ ತೀರಿಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಇನ್ನು ಜೂನ್ ತಿಂಗಳಲ್ಲಿ ಅವರು 2025-26ರ ಬಜೆಟ್ ಅನ್ನು ಮಂಡನೆ ಮಾಡಬೇಕು. ಈ ಸಂದರ್ಭದಲ್ಲಿ ಸೇನೆಗೆ ಹೆಚ್ಚು ಹಣ ಅಲಾಟ್ ಆಗೋ ಥರ ನೋಡ್ಕೋಬೇಕು. ಅದಾಗಬೇಕು ಅಂದರೆ ಮತ್ತೆ ಭಾರತ ಅನ್ನೋ ಗುಮ್ಮ ತೋರಿಸ್ಬೇಕು. ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ತೋರಿಸಿದ್ರೆ ಪಾಕಿಸ್ತಾನದ ಸರ್ಕಾರ ಹೆಚ್ಚು ಬಜೆಟ್ ಅನ್ನು ಕೊಡುತ್ತೆ. ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದರೆ ಪಾಕಿಸ್ತಾನದ ಜನ ಕೂಡ ದೇಶದ ಹೆಸರಲ್ಲಿ ಇಮ್ರಾನ್, ಬಡತನ, ಬೆಲೆ ಏರಿಕೆ ಎಲ್ಲವನ್ನ ಮರೆತು ಸೇನೆಯ ಜೊತೆ ನಿಂತ್ಕೋತಾರೆ. ಅದಕ್ಕೆ ಬೇಕಾದ ಸೋಷಿಯಲ್ ಮೀಡಿಯಾ ನೆರೇಟಿವ್ ಅನ್ನ ಸೃಷ್ಟಿ ಮಾಡೋದಕ್ಕೆ, ಪ್ರೊಪಗಂಡಾ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯ ಸೋಷಿಯಲ್ ಮೀಡಿಯಾ ವಿಭಾಗನೇ ಇದೆ. ಅವರು ಅದನ್ನು ಆಗಲೇ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಸೊ ಮುಲ್ಲಾ ಜರ್ನಲ್ ಈಗ ಭಾರತದ ಮೇಲೆ ಒಂದು ಉಗ್ರ ದಾಳಿಯನ್ನು ಮಾಡಿಸಿದ್ದಾನೆ. ಈ ಸೆಂಟಿಮೆಂಟನ್ನು ಕೆರಳಿಸೋದಕ್ಕೇನೆ ದಾಳಿಗೂ ಮೊದಲು ನಾನು ಕಾಶ್ಮೀರಕ್ಕಾಗಿ ಇನ್ನೂ 10 ಯುದ್ಧ ಬೇಕಾದರೂ ಮಾಡ್ತೀನಿ, ಕಾಶ್ಮೀರ ಪಾಕಿಸ್ತಾನದ ಕಂಠನಾಳ, ಹಿಂದೂ ಮುಸ್ಲಿಂ ಒಂದಲ್ಲ, ಅವರಿಬ್ಬರು ಬೇರೆ ಬೇರೆ, ಈ ಥರದ ಮಾತುಗಳನ್ನು ಮುನೀರ್ ಆಡಿದ್ದಾನೆ. ಇನ್ನು ಇವನು ಮಾತುಗಳಿಂದ ಕೆರಳಿ ಅಲ್ಲಿ ಉಗ್ರ ದಾಳಿ ನಡೆದಿರೋದಲ್ಲ, ಇವನು ಉಗ್ರ ದಾಳಿಗೆ ವ್ಯವಸ್ಥೆಗಳನ್ನು ಮಾಡಿದ ನಂತರವೇ ಆ ಮಾತುಗಳನ್ನು ಆಡಿರೋದು. ಹಾಗಂತ ಭಾರತದ ಜೊತೆ ಒಂದು ಯುದ್ಧ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕಿದೆಯಾ? ಭಾರತದ ಸೇನಾ ಕಾರ್ಯಾಚರಣೆಯನ್ನು, ಯುದ್ಧವನ್ನು ಸಹಿಸಿಕೊಳ್ಳೋಷ್ಟು, ಎದುರಿಸೋಷ್ಟು ಆರ್ಥಿಕ ಶಕ್ತಿ ಖಂಡಿತ ಅವರಿಗಿಲ್ಲ. ಆದರೆ
ಅವರಿರೋ ಆಯುಧಗಳನ್ನು ಬಳಸಿ ಒಂದಷ್ಟು ಸೆಣಸಾಡೋ ಕೆಲಸವನ್ನು ಮಾಡ್ತಾರೆ. ಸತ್ರೆ ಸೈನಿಕರು ತಾನೇ ಸಾಯೋದು. ಮುಲ್ಲಾ ಜರ್ನಲ್ಗಾಗೋ ನಷ್ಟ ಏನಿದೆ? ಈಗಾಗಲೇ ಅಲ್ಲಿ ಮುಲ್ಲಾ ಜರ್ನಲ್ ಕಾಣ್ತಾ ಇಲ್ಲ ಅನ್ನೋ ಸುದ್ದಿಗಳು ಕೂಡ ಹರಡ್ತಾ ಇವೆ. ಅವನು ರಾವಲ್ಪಿಂಡಿಯ ಬಂಕರ್ ಅಲ್ಲಿ ಅಡಗಿ ಕೂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಚೈನಾದ ಆಯುಧಗಳನ್ನು ಬಳಸಿಕೊಳ್ಳುತ್ತೆ. ಚೈನಾಗೂ ತನ್ನ ಆಯುಧಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಂಡು ಹಾಗಾಗತ್ತೆ. ಇನ್ನು ಯುದ್ಧ ಪಾಕಿಸ್ತಾನದ ಆರ್ಥಿಕತೆಯನ್ನ ನಾಶ ಮಾಡುತ್ತೆ. ಹಾಗಾಗಿ ಪಾಕಿಸ್ತಾನ ಸರ್ವನಾಶವಾದ್ರೆ ಮತ್ತೆ ಚೈನಾ ಸಾಲ ಕೊಡೋದಿಕ್ಕಿದೆ. ಯುದ್ಧದ ನಂತರವೂ ಏನಾದರೂ ಆಸ್ತಿ ಪಾಸ್ತಿಗಳು ಉಳ್ಕೊಂಡಿದ್ರೆ ಅವುಗಳನ್ನ ಚೈನಾ ವಶಪಡಿಸ್ಕೊಳ್ಳುತ್ತೆ. ಇನ್ನು ಮುಲ್ಲಾ ಜರ್ನಲ್ ಬದುಕಿದ್ರೆ ದೇಶ ಬಿಟ್ಟು ಓಡ್ ಹೋಗ್ತಾನೆ. ಇದು ಕೂಡ ಪಾಕಿಗಳಿಗೆ ಹೊಸ್ತೇನಲ್ಲ. ಈ ಹಿಂದೆ ಪಾಕಿಸ್ತಾನದ ಮಾಜಿ ರಾಷ್ಟ್ರಪತಿ ಹಾಗೂ ಪ್ರಧಾನಿ ಕೂಡ ಆಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ, ಆತನ ಮಗಳು ಬೆನಜೀರ್ ಭುಟ್ಟೋ ಎಲ್ಲ ಕೂಡ ಒಂದಷ್ಟು ದಿನಗಳ ಕಾಲ ಪಾಕ್ ಬಿಟ್ಟು ಲಂಡನ್ ನಲ್ಲಿ ತಲೆಮರೆಸಿಕೊಂಡು ಕೂತಿದ್ರು. ಆನಂತರ 1986ರಲ್ಲಿ ಪಾಕಿಸ್ತಾನಕ್ಕೆ ಬಂದು 88ರಲ್ಲಿ ಪ್ರಧಾನಿಯಾಗಿ 93ರಿಂದ 96ರವರೆಗೆ ಮತ್ತೆ ಪ್ರಧಾನಿಯಾಗಿದ್ದ ಬೆನಜೀರ್ ಆನಂತರ ಮತ್ತೆ ದೇಶ ಬಿಟ್ಟು ದುಬೈ ಹಾಗೂ ಲಂಡನ್ಗೆ ಓಡ್ ಹೋಗಿ ಅಲ್ಲಿ ಅಡಗಿ ಕೂತರು. ಆಕೆ ಮತ್ತೆ ಪಾಕಿಸ್ತಾನಕ್ಕೆ ಹಿಂತಿರುಗಿದ್ದು 2007ರಲ್ಲಿ. ಅಲ್ಲಿ ಚುನಾವಣಾ ಭಾಷಣಗಳನ್ನು ಮಾಡ್ತಿದ್ದಾಗಲೇ ಆಕೆಯನ್ನ ಬಾಂಬ್ ಬಿಟ್ಟು ಕೊಲ್ಲಲಾಯಿತು. ಇನ್ನು ಪಾಕ್ ಅಧ್ಯಕ್ಷನಾಗಿದ್ದ ಜನರಲ್ ಪರ್ವೇಜ್ ಮುಷರ್ರಫ್ ಕೂಡ ತನ್ನ ಆಡಳಿತಾವಧಿ ಮುಗಿದ ಕೂಡಲೇ ಪಾಕಿಸ್ತಾನವನ್ನು ಬಿಟ್ಟು ಓಡ್ ಹೋದ. ಆತ ದುಬೈಯಲ್ಲಿ ಸೆಟ್ಲ್ ಆದ, ಅಲ್ಲೇ ಸಾವನ್ನಪ್ಪದ. ಇನ್ನು ನವಾಜ್ ಶರೀಫ್ ಕೂಡ ಬ್ರಿಟನ್ನಲ್ಲೇ ಆಶ್ರಯ ಪಡ್ಕೊಂಡಿದ್ದದ್ದು. ಇತ್ತೀಚೆಗೆ ಇಮ್ರಾನ್ ಖಾನ್ ಸರ್ಕಾರವನ್ನು ತೆಗೆದು ಶಹಬಾಜ್ ಸರ್ಕಾರ ರಚನೆ ಆಗುವಂತೆ ನೋಡಿಕೊಂಡ ನಂತರ ಈ ಶರೀಫ್ಗಳು ಮತ್ತೆ ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಇನ್ನು ಈ ಮುಲ್ಲಾ ಜನರಲ್ಗಿಂತಲೂ ಮೊದಲು ಸೇನಾ ಮುಖ್ಯಸ್ಥನಾಗಿದ್ದ ಜನರಲ್ ಜಾವೇದ್ ಬಜ್ವಾ ಈಗ ಪಾಕಿಸ್ತಾನದಲ್ಲಿಲ್ಲ. ಆತ ದೇಶ ಬಿಟ್ಟು ಓಡ್ ಹೋಗಿದ್ದಾನೆ, ಯುರೋಪ್ ಅಲ್ಲಿ ಕೂತಿದ್ದಾನೆ ಅನ್ನೋ ಮಾಹಿತಿಗಳಿವೆ. ಈ ಪಾಕಿಸ್ತಾನದ ಸೇನಾಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಅವರ ಅಧಿಕಾರಾವಧಿಯ ಕಳ್ಳ ದುಡ್ಡಿರುತ್ತಲ್ಲ ಅದೆಲ್ಲವನ್ನ ತಗೊಂಡು ಹೋಗಿ ಅಮೆರಿಕಾದಲ್ಲಿ, ದುಬೈಯಲ್ಲಿ, ಕೆನಡಾದಲ್ಲಿ, ಬ್ರಿಟನ್ನಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಆ ನಂತರ ದೇಶ ಬಿಟ್ಟು ಓಡ್ ಹೋಗ್ತಾರೆ, ಅಲ್ಲಿ ಸೆಟ್ಲ್ ಆಗ್ತಾರೆ. ಅವರು ಯಾರಿಗೂ ತಮ್ಮ ದೇಶದಲ್ಲೇ ಉಳಿತೀವಿ, ಅಂತಿಮ ದಿನಗಳಲ್ಲಿ ಅಲ್ಲೇ ಪ್ರಾಣ ಬಿಡ್ತೀವಿ ಅನ್ನೋ ನಂಬಿಕೆ ಖಂಡಿತ ಇರೋದಿಲ್ಲ. ಇನ್ನು ಈ ಮುಲ್ಲಾ ಜನರಲ್ ಕೂಡ ಅದಕ್ಕೆ ಹೊರತೇನಲ್ಲ. ಈಗಾಗಲೇ ಆತ ಕೂಡ ತನ್ನ ಬಹುಪಾಲು ಆಸ್ತಿಪಾಸ್ತಿಗಳನ್ನ, ಸಂಪತ್ತನ್ನ ಹೊರದೇಶಗಳಿಗೆ ಸಾಗಿಸಿ ಆಗಿದೆ. ಈಗ ಭಾರತದ ಜೊತೆಗಿನ ಈ ಸಂಘರ್ಷ ಒಂದು ಚಿಕ್ಕ ಸಂಘರ್ಷವಾಗಿ ಮುಗಿದು ಹೋದ್ರೆ ಮುಲ್ಲಾ ಜರ್ನಲ್ಗೆ ಪಾಕಿಸ್ತಾನದಲ್ಲಿ ಒಂದಷ್ಟು ದಿನ ಲೈಫ್ ಇರುತ್ತೆ. ಹಾಗಲ್ಲದೆ ಇದ್ರೆ ಆತ ದೇಶ ಬಿಟ್ಟು ಓಡ್ ಹೋಗ್ತಾನೆ. ಅಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಾಗೋದಿಕ್ಕೆ ನಾವಿನ್ನೊಂದು 72 ಗಂಟೆಗಳ ಕಾಲ ಕಾಯಬೇಕಾಗಿ ಬರಬಹುದು ಅಷ್ಟೇ. ಇದು ಗೆಳೆಯರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಹಾಗೂ ಅಲ್ಲಿನ ಸೇನಾಧಿಕಾರಿಗಳ ಮನಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.